ಕರ್ನಾಟಕದ ರಾಜ್ಯ ಸರ್ಕಾರ ಒಂದು ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನ ಮತ್ತೆ ಸಾಬೀತನ್ನ ಮಾಡಿಕೊಂಡಿದೆ. ಒಂದು ಕಣ್ಣಲ್ಲಿ ಎಣ್ಣೆ, ಒಂದು ಕಣ್ಣಲ್ಲಿ ಮಣ್ಣು ಹಾಕುವಂತ ಸರ್ಕಾರ ಯಾವುದಾದ್ರು ಇದ್ರೆ ಅದು ಇವತ್ತಿನ ಕಾಂಗ್ರೆಸ್ ಸರ್ಕಾರ. ತಮಗೆಲ್ರಿಗೂ ಗೊತ್ತಿರಲಿ, ಇವತ್ತು ಮತ್ತೊಮ್ಮೆ ಸಾಬೀತು ಮಾಡಿರುವಂತ ಹಲಾಲ್ ಸರ್ಕಾರ ಮುಸಲ್ಮಾನರಿಗೆ 4% ರಿಸರ್ವೇಶನ್ ಅನ್ನ ಸರ್ಕಾರಿ ಗುತ್ತಿಗೆಯಲ್ಲಿ ಕೊಡುವಂತ ಮುಖಾಂತರ ಮತ್ತೆ ನಾನು ಮುಸ್ಲಿಂ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ಈ ಕಾನೂನನ್ನ, ಈ ಬಿಲ್ಲನ್ನ ಸಂವಿಧಾನದಲ್ಲಿ ಪಾಸ್ ಮಾಡಿದ್ದಾರೆ. ಅನ್ಕಾನ್ಸ್ಟಿಟ್ಯೂಷನಲ್ ಅಂತಾನೆ ಹೇಳಿದ್ದಾರೆ. ಸಂವಿಧಾನದ ವಿರುದ್ಧವಾಗಿರುವಂತ ನಿರ್ಣಯ ಇದು. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಹಾಗೆ ಈ ಮುಸಲ್ಮಾನರಿಗೆ 4% ಕೊಡುವಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರು, ಹಿತೈಷಿಗಳು ಬಂದು ವಿರೋಧಿಸ್ತೀವಿ ಕೂಡ. ಈ ಸರ್ಕಾರ ಯಾವ ಅಸೆಂಬ್ಲಿಯಲ್ಲಿ ಈ ಕಾಯ್ದೆಯನ್ನ ವಿರೋಧಿಸ್ತಾ ಇದ್ರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧಿಸ್ತಾ ಇದ್ರೆ, ನಮ್ಮ 18 ಜನ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿರುವಂತ ಸರ್ಕಾರ ಇದು. ಅದಕ್ಕೆ ಇವತ್ತಿನ ಪ್ರತಿಭಟನೆ ನಡೀತಾ ಇದೆ ಇವತ್ತು. ಹಾಗಾಗಿ ಒಮ್ಮೆ ನೀವು ಒಂದ್ಸರಿ ನೋಡಿ, ದಿನನಿತ್ಯದ ಬಳಕೆಗಾಗುವಂಥದ್ದು ಕೂಡ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಕರೆಂಟ್ ಬಿಲ್ 33 ಪೈಸೆಯನ್ನ ಜಾಸ್ತಿ ಮಾಡಿದ್ದಾರೆ. ಹಾಲಿನ ದರ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. KSRTC ಬಸ್ಸಿನ ದರ ಜಾಸ್ತಿ ಮಾಡಿದ್ದಾರೆ. ಪಾಣಿ ತಗೊಂಡಿದ್ದಾರೆ. ಪಾಣಿಯನ್ನ ರೈತರು ತಗೊಳ್ಬೇಕು ಅಂತ ಹೇಳಿದ್ರೆ ಹಣವನ್ನ ಜಾಸ್ತಿ ಮಾಡಿದ್ದಾರೆ. ಎಲ್ಲವೂ ಕೂಡ ನೀರಿನ ಕರ, ಕರೆಂಟಿನ ಕರ, ಎಲ್ಲದೂ ಕೂಡ, ಸ್ಟ್ಯಾಂಪ್ ಡ್ಯೂಟಿ ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಜಾಸ್ತಿ ಮಾಡ್ತಾ ಇರುವಂತದ್ದು ಇದು ಕಾಂಗ್ರೆಸ್ಸಿನ ಒಂದು ನೀಚ ಬುದ್ಧಿ ಏನಂತೇಳಿ ಸಿದ್ದರಾಮಯ್ಯ ಸರ್ಕಾರ ತೋರಿಸಿದೆ. ನಾನೊಂದು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಬಳ್ಳಾರಿಯ ಭಾರತೀಯ ಜನತಾ ಪಾರ್ಟಿಯ ಜನರ ಪರವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ನೀವು ತಕ್ಷಣ ಈ ಮುಸ್ಲಿಮ್ಸ್ಗಾಗಿ, ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಬರೀ ಇವರು ಟೋಪಿ ಇಟ್ಕೊಂಡು ಹೋಗುವಂತ ಮುಸಲ್ಮಾನರು ಒಂದೇ ಆಗಿದ್ದಾರೆ. ಇದನ್ನ ನಾವು ವಿರೋಧಿಸ್ತೀವಿ. ಧರ್ಮಾಧಾರಿತ ಮೀಸಲಾತಿಯನ್ನ ಈ ರೀತಿಯಾಗಿ ಗುತ್ತಿಗೆಯಲ್ಲಿ ಕೊಡುವಂತದ್ದು ಒಳ್ಳೇದಲ್ಲ. ಇದು ಮುಂದೊಂದು ದಿನ ಈ ದೇಶಕ್ಕೂ ಅಪಾಯ ಅನ್ನುವಂಥದ್ದನ್ನ ಮರಿಬಾರ್ದು. ಹಾಗಾಗಿ ವೋಟ್ ಬ್ಯಾಂಕ್ ಅನ್ನ ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಇಂಥ ಕಂತ್ರಿ ನೀಚ ಬುದ್ಧಿಗೆ ಕೆಲಸವನ್ನ ಕೈ ಹಾಕಿದೆ. ಅದಕ್ಕೆ ಇವತ್ತು ರಸ್ತೆಗೆ ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಕೂಡ. ಹಾಗಾಗಿ ತಮಗೆಲ್ರಿಗೂ ಇವತ್ತಿನ ಎಚ್ಚರಿಕೆ, ಸಿದ್ದರಾಮಯ್ಯನವ್ರಿಗೆ ನಾವೆಲ್ಲರೂ ಕೂಡ ಈ ಎಚ್ಚರಿಕೆ ಗಂಟೆ ಇದು. ತಕ್ಷಣ ಬಿಜೆಪಿಯ ಶಾಸಕರ ಮೇಲೆ ಏನು ಅಮಾನತನ್ನ 6 ತಿಂಗಳು ಅಮಾನತು ಮಾಡಿದಿರಿ, ಅದು ಹಿಂಪಡಿಬೇಕು ಖಾದರ್ ಸ್ಪೀಕರ್ ಅವರು. ಎರಡನೇದು, SC ST ಅನುದಾನವನ್ನ ಏನು ದುರ್ಬಳಕೆ ಮಾಡಿದಿರಿ, ಬಡ್ಜೆಟ್ ಅಲ್ಲಿ ಏನೂ ಕೊಟ್ಟಿಲ್ಲ, ಹಿಂದುಳಿದ ವರ್ಗಕ್ಕೇನು ಕೊಟ್ಟಿಲ್ಲ, ಅದನ್ನ ಬೇರೆ ರೀತಿಯಲ್ಲಿ ದುರುಪಯೋಗ ಮಾಡಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಬೇಕು ಅಂತೇಳಿ ತಮ್ಮ ಮೂಲಕ ನಾನು ಆಗ್ರಹವನ್ನ ವ್ಯಕ್ತಪಡಿಸ್ತೇನೆ.